ಅಲ್ಲ 3 ಗಂಟೆಗೆ ಎಬ್ರಿಸಿದ್ಕೆ ಇಷ್ಟೇ 5 ಗಂಟೆ ಬರ್ತಾರದು ಇವರು. 5 ಕಾಲು ಬರ್ತಾರದು. ಹೋಣ ದೇವ್ರ ಯಾಕ ಇಷ್ಟೊತ್ ಬೇಕಾನೆ ಎದ್ ಬರಕ್ಕೆ ಕೊಡಿ ಹೆಲ್ಮೆಟ್. ಬೆಳಿಗ್ಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರು. ನಾವು ಬರೋದು ಇವತ್ತು ಘಾಟಿಗೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ದಿನ ಅನ್ಕೊಂಡಿದ್ರಿ ಏನು ಒಂದ್ ಒಳ್ಳೆ ಕಡೆ ಹೋಗಿ ಬರೋಣ ಅನ್ಕೊಂಡಿದ್ರಿ. ಎಲ್ಲೂ ಟೈಮ್ ಕೂಡ ಬಂದಿಲ್ಲ. ನಮ್ ಕೆಲ್ಸದ ಬಿಜಿಗಳಲ್ಲಿ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಇವಾಗ ಎಲ್ಲರೂ ಘಾಟಿಗೆ ಹೊಡ್ಬೇಕು ಅಂದ್ಬಿಟ್ಟು 3 ಗಂಟೆಗೆ ಎದ್ದು 4 ಗಂಟೆಗೆ ಪ್ಲಾನ್ ಮಾಡಿ 5 ಕಾಲು ಹೊಡ್ತಾ ಇದ್ರಿ. ಇದು ನಮ್ದು ಕೋರ್ಡಿನೇಷನ್. ಅದು ಇವಾಗ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿಂದ ಇನ್ನ 3 ಸ್ಟಾಪ್ 4 ಸ್ಟಾಪ್ ಆಗ್ತಾ ಇರ್ಬೇಕು. ಅಲ್ಲಲ್ಲೇ ಪೆಟ್ರೋಲ್ ಹಾಕ್ಸಕ್ ಒಂದ್ಸಲಿ ಇವೆಲ್ಲ ಪ್ರಿಪೇರೇಷನ್ ಇಲ್ಲ ನಮ್ದ್ರಲ್ಲಿ. ಎಲ್ಲ ಇವತ್ತೇ ಪ್ರಿಪೇರ್ ಮಾಡ್ಕೊಂಡು ಆದ್ರೆ ನಿರ್ಧಾರ ಮಾಡೋದ್ ಮತ್ತೆ ಕರೆಕ್ಟಾಗಿ ಇರ್ತೀರಿ. ಹೋಗ್ಬೇಕು ಅಷ್ಟೇ. ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ ನಾವೇನ ಮಾಡ್ಕೊಂತೀವಿ ಅಂತಂದ್ರೆ ಅದೆಲ್ಲ ಏನೂ ಇಲ್ಲ. ಜಸ್ಟ್ ಹೋಗ್ತಾ ಇರ್ಬೇಕು. ಪೆಟ್ರೋಲ್ ಇಲ್ವಾ ಅದ್ ನೋಡ್ಕೊಂಡು ಮುಂದಕ್ಕೆ ಇಷ್ಟೇ ನಮ್ ತಲೆಯಲ್ಲಿ ಹೋಗೋದು. ಗಾಡಿಯಲ್ಲಿ ನೀರಿಲ್ವ ಅದು ಅಲ್ಲಿ ಹೋದಾಗ ನೋಡ್ಕೊಳ್ಳೋಣ. ಈ ತರ ನಮ್ದೆಲ್ಲ ಟ್ರಿಪ್ ಗಳು ಪ್ಲಾನ್ ಆಗೋದು. ಈ ಟ್ರಿಪ್ ಅಲ್ಲಿ ಕಮ್ಮಿ ಅಂದ್ರೆ ಪೆಟ್ರೋಲು ನಂದಲ್ಲ, ಇವಾಗ ಹಾಕ್ಸ್ಬೇಕಾರ ಪೆಟ್ರೋಲು ಏನ್ ಸಾಯ ಏನಾನ ಈಗ ಅಂತ. ಆದ್ರೂ ಆಫ್ ರೋಡ್ ಕರ್ಕೊಂಡ್ ಹೋಗ್ಬೇಕಲ್ಲ ಮಚ್ಚ. ಇಲ್ಲ ಮಚ್ಚ ಏನ್ ಮಾಡೋಣ, ಅವ್ರ ಮನೆ ಗೇಟ್ ಹತ್ರ ನಿಲ್ಸ್ಬಿಟ್ಟು ಆರೇ ನೋಡಿದ್ಬಿಡೋಣ ಎಲ್ಲರೂ. ಅವ್ರ ಅಮ್ಮ ಎದಳ್ಬೇಕು, ಅವ್ರ ಅಪ್ಪ ಎದಳ್ಬೇಕು, ಅವ್ನ ಎದಳ್ಬೇಕು. ತಿಂದೇಕೊಂಡು ನಾನು ಆ ಹುಡ್ಗಿಗ್ ಮದ್ವೆನೂ ಆಗೋಯ್ತು. ಇನ್ನೊಂದ್ ವರ್ಷ ಆದ್ರೆ ಮಗು ಆಗ್ತದೇನಪ್ಪ. ಆದ್ರೂ ನಮಗೆ ಸೈನ್ಸ್ ಏನ್ ಮಾಡ್ತಾ ಇಲ್ಲ. ಹುಡ್ಗಿ ಮದ್ವೆ ಹೋಗೋನ್ ಬಾಗ್ಲು ಕೊಟ್ಟೆಗೆ ಮಾಣಿಕ್ ಭಾಷಾ ಯಾರ್ದ ಫೋನ್ ಕೊಡ ಮಚ್ಚ. ನಿಂದೆ ಕೊಡು ಬ್ರೋ. ತಪ್ಪು ಅಣ್ಣನ ಎತ್ತಕೊಂಡ್ಬೇಕಲ್ಲ. ಇದ್ರಲ್ಲಿ ಗೊತ್ತಾಗಲ್ಲ. ನಾನು ಒಬ್ನೇ ಅನಾಥ ಅಂತಾರ ಓದ್ತಾ ಇರ್ತೀನಿ ಅಲ್ಲಿ. ಇದೇ ಲೋಕಿ ನೀನನ್ನೋನಿಂದನೇ ನಮ್ ಟ್ರಿಪ್ ಎಲ್ಲ ಲೇಟ್ ಆಗಿದ್ದು. ನಮಗೆ ಎಷ್ಟೊಂದ್ಸಲಿ ಬರೋದೇ ಇಲ್ಲ. ಈಗ ಅವ್ರ ಅಮ್ಮ ಅವ್ರ ಅಪ್ಪ ಬರ್ಬೇಕು ಬರ ಟ್ರಿಪ್ ಗೋಣ ಬಾರ ಘಾಟಿಗೆ ಹೋಗಲ್ಲ. ಹಚ್ಕೊಳ ಮಚ್ಚ ಅವನ್ನ ಎತ್ತಿ ಇಲ್ಲಿ ಕಂಡು ಹೇಳ್ತೀನಿ. ಲೋ ಬಂದ ನೋಡ ಮಚ್ಚ ಬೇರೆ ಮಚ್ಚ. ಈ ವರ್ಷದಲ್ಲಿ 2025-26 ಇದ್ರಲ್ಲಿ ನಾನೇನ್ ಮಾಡಿದ್ದೆ ಅಂದ್ರೆ, ಈ ವಿಡಿಯೋ ಮಾಡೋ ಉದ್ದೇಶನೇ ಅದಾಗಿರುತ್ತೆ. 2025-26ರಲ್ಲಿ ನಾನು ಏನ್ ಈ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಡೌನ್ ಫಾಲ್. ಆಕ್ಚುಲಿ ನಾನು ಎಷ್ಟು ಡೌನ್ ಫಾಲ್ ಆಗಿದ್ದೀನಿ ಗೊತ್ತಾಗಿತ್ತು ಸ್ಟಾಕ್ ಮಾರ್ಕೆಟ್ಗಾಗ್ದು. ಅಂದ್ರೆ ನಾನು ಆಕ್ಚುಲಿ ತಿಳ್ಕೊಳ್ಳಿ, ನಾನು ಜೂಜಾಡಕ್ ಹೋಗಿಲ್ಲ. ಬಟ್ ನಾನ್ ಯಾವ ತರ ಇದು ಮಾಡಿದ್ದೆ ಅಂದ್ರೆ, ಓಕೆ ಇಲ್ಲಿ ಎಲ್ಲಾ ಪ್ರಾಫಿಟ್ ಆಗ್ತೈತೆ, ಎಲ್ಲಾನು ಸ್ಟಾಕ್ ಅನಲೈಸ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ 0.1% ನ ತಲೆಯಲ್ಲಿ ಇಟ್ಕೊಂಡು, ಅರ್ಥ ಆಗ್ತೈತಾ, 0.1% ನ ತಲೆಯಲ್ಲಿ ಇಟ್ಕೊಂಡು ಸ್ಟಾಕ್ ನ ಪರ್ಚೇಸ್ ಮಾಡಿದೆ. ಈ ಸ್ಟಾಕ್ ನ ಪರ್ಚೇಸ್ ಮಾಡಾದ್ಮೇಲೆ ಏನಾಗೈತೆ, ನನ್ ಟೈಮ್ ಸರಿ ಇಲ್ವೋ, ನನ್ನ ಹಣೆ ಬರೋ ಸರಿ ಇಲ್ವೋ ನನ್ಗೆ ಗೊತ್ತಾಗಿಲ್ಲ. ನಾನು ಏನಂತ ಹೇಳಕ್ಕಾಗತ್ತೆ, ಕರೆಕ್ಟಾಗಿ ಒಂದು ಹೇಳಿ ಮಾತಾಡ್ತಾ ಇರ್ತೀನ, ಈ ತರನೇ ಬಂದ್ಬಿಟ್ಟು ನಾನು ಹಾಳು ಮಾಡ್ಬಿಡೋದು. ಕರೆಕ್ಟಾಗಿ ನಾನು ಹೆಂಗಂದ್ರೆ ಒಂದು ಒಪ್ಪಿರ್ತೀನಿ ನಾನು ಅಷ್ಟೊದ್ರಲ್ಲೇ ಬಂದು ಸಡನ್ ಡೌನ್ ಮಾಡ್ಬಿಡ್ರಿ. ನಾನು ಮಾತಲ್ಲಿ ಬಿಟ್ಟೆ ಅನ್ನೋದೇ ಮರ್ತಾಗ್ಬಿಟ್ಟಿದೆ ನನಗೆ. ಫಸ್ಟ್ನೇ ಸಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಓಕೆ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತನೂ ಕಮ್ಮಿ ಬಂತು. ಓಕೆ ಮುಂದೆ ಗ್ರೋತ್ ಆಗುತ್ತೆ ಅಂದ್ರೆ ನಾವು ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅವಾಗ ಇನ್ನೂ ಗ್ರೋತ್ ಆಗಿ ಇನ್ನೂ ಚೆನ್ನಾಗಿ ಸಿಗ್ತದೆ ಅನ್ಬಿಟ್ಟು ನಾನು ಏನ್ ಮಾಡಿದೆ, ಇನ್ನೂ ಸ್ವಲ್ಪ ಗ್ರೋತ್ ಮಾಡಿದೆ. ಅದನ್ನ ಸ್ಟಾಕ್ ನ ಒಳ್ಳೆ ಒಂಥರ ಪ್ರೊಫೆಷನಲ್ ಆಗಿ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ನೆಲ್ಲ ಹಿಡ್ಕೊಂಡು, ಆಕ್ಚುಲಿ ನನಗೆ ನಾಲೆಜ್ ಇಲ್ಲ ಸರಿನಾ. ಓಕೆ ನಾನು ಡಿಪೆಂಡಬಲ್ ಆಗ್ಬಿಟ್ಟಿದ್ದೆ ಅವಾಗ. ನನ್ನ ಫ್ರೆಂಡ್ಸ್ ನ ಸಜೆಷನ್ ಕೇಳ್ತಾ ಇದ್ದೆ, ಅವ್ನ ಸಜೆಷನ್ ಕೇಳ್ಕೊಂಡು ಅವನು ಕೂಡ ಡೈರೆಕ್ಷನ್ ಮೇಲೆ ಹೋಗ್ತಾ ಇದ್ದೆ. ಡೌನ್ ಫಾಲ್ ಎಲ್ಲರಿಗೂ ಆಗುತ್ತೆ. ಆದ್ರೆ ಯಾವ ತರ ಆಗ್ಬಿಡ್ತು ಅಂದ್ರೆ, ನನಗೆ ನಾನು ಸ್ಟಾಕ್ ಹಾಕಿದ್ದೆ ಅಲ್ಲಿವರೆಗೂ ನಮ್ಮ ದೇಶದ ಮೇಲೆ, ನಮ್ಮ ಏನ್ ಆಗ್ತೈತೆ ಅಕ್ಕಪಕ್ಕ ಇದ್ರ ಮೇಲೆ ನನಗೆ ಅಷ್ಟೊಂದು ಐಡಿಯಾನೇ ಇರ್ಲಿಲ್ಲ. ಬಟ್ ನಾನು ಯಾವಾಗ ಪರ್ಚೇಸ್ ಮಾಡಿದ್ನೋ ಸ್ಟಾಕ್ ನ, ಅವರು ಟ್ಯಾರಿಫ್ ಆಗಕ್ ಸ್ಟಾರ್ಟ್ ಮಾಡಿದ್ರು, ಈ ಯುದ್ಧಗಳಾಗೋದು. ಇವಾಗ ಇನ್ನೊಂದ್ಸತ್ತಲ್ಲಿ ಸ್ಟಾಕ್ ಬಿದ್ದು ಸರಿ ಹಾಳಾಗಿ ಹೋಗಿ ಅಂದ್ಬಿಟ್ಟು 1 ವರ್ಷ ವೇಟ್ ಮಾಡಿದೀನಿ. ಆ ಸ್ಟಾಕ್ ನ ನಾನು ಪರ್ಚೇಸ್ ಮಾಡ್ಬಿಟ್ಟು, ಈ ತರ ಮಾಡಿದ್ರೆ ಆಗಲ್ಲ, ಒಂದ್ ಸ್ವಲ್ಪ ಲಾಂಗ್ ಟೈಮ್ ಬಿಡೋಣ ಅಂದ್ಬಿಟ್ಟು 1 ವರ್ಷ ವೇಟ್ ಮಾಡಿದೆ. 1 ವರ್ಷ ಆದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟಬಿಟ್ಟು ರೀಸೆಂಟ್ಲಿ ಸ್ಟಾಕ್ ನ ಸೇಲ್ ಮಾಡಿದೆ. ಬಟ್ 20,000 ರೂಪಾಯಿ ಪ್ರಾಫಿಟ್ ಬರ್ಬೇಕಿದ್ರೆ ಅದೊಂದು ಸ್ಟಾಕ್ ಇಂದಾನೆ 23,000 ರೂಪಾಯಿ. ಅಂದ್ರೆ ಸಣ್ಣ ಅಮೌಂಟೇನೆ ಆಗಿರ್ಬೋದು ಎಲ್ಲರಿಗೂ, ಬಟ್ ನಮ್ಗೆ ಸಣ್ಣ ಅಮೌಂಟು ದೊಡ್ಡ ಅಮೌಂಟೆ. 10 ರೂಪಾಯಿ ದುಡ್ಡು ನಮ್ಗೆ ಖುಷಿ ಐತೆ, ಯಾಕಂದ್ರೆ ಅದ್ ನಾವು ಕಷ್ಟಪಟ್ಟಿರೋ ದುಡ್ಡು, ಅದಕ್ಕೆ ನಮ್ಗೆ ಖುಷಿ ಐತೆ.
ಆ ತರ ವಿಚಾರದಲ್ಲಿ ಅದೊಂದ್ ಸ್ವಲ್ಪ ನನಗೆ ಅಂದ್ರೆ ನಾನು ಲಾಸ್ ಆಗಿಲ್ಲ, ಬಟ್ ನಾನು ಲಾಸ್ ಆಗಿಲ್ಲ, ಎಕ್ಸಿಟ್ ಆಗಿದ್ದೀನಿ. ಎಕ್ಸಿಟ್ ಆದ್ಮೇಲೆ ಸ್ಟಾಕ್ ಯಾಕಂದ್ರೆ ಸ್ಟಾರ್ಟ್ ಆಗ್ಬಿಡ್ತು. ಅದೇ ಹೇಳಲ್ವಾ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಇದೆ. ಆಮೇಲೆ ರೀಸೆಂಟ್ ಆಗಿ ನಾನು ಈ ಕಂಟೆಂಟ್ ಕ್ರಿಯೇಷನ್ ಮಾಡೋಣ, ನನ್ನ ಯೂಟ್ಯೂಬ್ ಚಾನಲ್ ನೀವು ಯಾವಾಗ ಚೆಕ್ ಮಾಡಿರ್ಬೇಕಾದ್ರೆ ಹೋದಾಗ KND ಚಾನಲ್ ಅಂತ, ಈಗ KND ನಮ್ದು ಸರಿನಾ. ಈ ಚಾನಲ್ ಅಲ್ಲಿ ನನ್ಗೆ ಅವಾಗ ಅಷ್ಟೊಂದು ನಾಲೆಜ್ ಇಲ್ಲ, ಇವಾಗೂ ಅಷ್ಟೊಂದು ನಾಲೆಜ್ ಇಲ್ಲ ಸರಿನಾ. ಬಟ್ ಮಾಡ್ತಾ ಇದ್ರೆ ಯಾವ್ದೋ ಒಂದು ಕಂಟೆಂಟ್ ನನಗೆ ಸಿಗುತ್ತೆ ಅಂತ ಗೊತ್ತಾಗಿದೆ. ಯಾರು ಹೇಳಿದ್ರು ಆಕ್ಚುಲಿ ಇಷ್ಟೆಲ್ಲ ಬಂಡವಾಳ ಹಾಕಕ್ ಹೋಗ್ಬಿಟ್ಟು ಏನು ಅಂತಂದ್ರೆ, ಯಾವ್ದೋ ಒಂದು ಈಗ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ನಂದೊಂದು ವಿಡಿಯೋ ಹೋಯ್ತು ಅನ್ಕೊಂಡ್ರಿ, ನೆಕ್ಸ್ಟ್ ಅವ್ರು ಸರ್ಚ್ ಮಾಡಿ ನಾನು ವಿಡಿಯೋ ಹುಡುಕ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಟೈಮಲ್ಲಿ ಅವ್ರನ್ನ ಕ್ಲಾಸ್ ಆದ್ನಲ್ಲ, ಆ ಟೈಮಲ್ಲಿ ನಾನು ಅವ್ರಿಗೆ ಇಂಪ್ರೆಸ್ ಮಾಡೋದು ಈ ತರ ಒಂದು ಐಡಿಯಾದಲ್ಲಿ ನಾನೇನ್ ಮಾಡಿದೆ, ಕ್ಯಾಮ್ರಾ ಬಂಡವಾಳ ಆಗ್ಬೋದು, ಮೇಕಪ್ ಬಂಡವಾಳ ಆಗ್ಬೋದು, ಹೆಲ್ಮೆಟ್. ನಾನು ಅಲ್ಲಿಯವರು ಪ್ರಾಪರ್ ಆಗ ಹೆಲ್ಮೆಟ್ ಸಹ ತಾಣಿರ್ಲಿಲ್ಲ. ಒಂದು ಕ್ಯಾಮ್ರಾ ಇಟ್ಕೊಂಡ್ಬೇಕು, ಇಷ್ಟೆಲ್ಲ ಬಂಡವಾಳ ಆಗ್ತದೆ, ನೀನ್ ಅದ್ ಯೂಸ್ ಮಾಡಲ್ಲ ಅಂದ್ರೆ ಅದ್ ಮಾರಾಕ್ಬೋದು. ಈ ತರ ಎರಡೇ ವಿಚಾರ ನನಗ್ ಬಂದಾದ್ಮೇಲೆ ಸದ್ಯಕ್ಕೆ ನಾವು ಇವಾಗ ಆಗ್ತದೆ. ಆಕ್ಚುಲಿ ನನ್ಗೆ ಇಲ್ಲಿ ಲೈಕ್ ಕಮೆಂಟ್ಸ್ ಬಂದಿಲ್ಲ ಅಂದ್ರೆ ನೋಡಕ್ಕೆ ವ್ಯೂಸ್ ಬರ್ಬೇಕು, ಲೈಕ್ ಕಮೆಂಟ್ ನನ್ಗೆ ಆಮೇಲೆ ಬಿಟ್ರೆ ಜನ ಸಂಪಾದನೆ ಮಾಡ್ಬೇಕಲ್ಲ. ಫಸ್ಟ್ ಜನನೇ ಸಂಪಾದನೆ ಆಗ್ತಾ ಇಲ್ಲ ಇಲ್ಲಿ. ಅವ್ರಿಗೆ ಇಷ್ಟ ಆಗೋ ತರ ನಾವೇನೋ ಮಾಡಕ್ ಹೋಗ್ತಾ ಇದ್ರೆ ಅದೇನೋ ಆಗ್ತಾ ಇಲ್ಲ. ನಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಆಕ್ಚುಲಿ. ಮತ್ತೆ ಮೂರನೇ ಬಂದ್ಬಿಟ್ಟು ಇವಾಗ ಗೋಲ್ಡ್. ರೀಸೆಂಟ್ ಆಗಿ ನಾನು ಇಷ್ಟು ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟ್ ಹಾಕಿದ್ರೆ ದುಡ್ಡಿಲ್ಲ. ಈಗ ಯಾಕಂದ್ರೆ ನಾವು ಒಂದು ಸಣ್ಣ ಅಮೌಂಟ್ ನ ಸೇರುತ್ತಾ ಅದಕ್ಕೆ ನೆಕ್ಸ್ಟ್ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಂದೇ ಅಮೌಂಟ್ ನ ನೀನ್ ಬ್ಯಾಂಕ್ ಅಲ್ಲಿ ತಕ್ಕಲ್ಲ, ಒಂದೇ ಅಮೌಂಟ್ ನ ನೀನು ಒಂದೇ ಕಡೆ ಶೇರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮಗೆ ನಮ್ಮ ಉದ್ದೇಶ ಇರೋದ್ ಬೇರೆ, ನಮಗೆ ಬೇಕಾಗಿರೋದೇ ಬೇರೆ. ಬಟ್ ಆದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ, ಉದ್ದೇಶಗಳು ನಮ್ಮ ಆಸೆಗಳು ಬೇರೆ ಬೇರೆ ಆಗಿದ್ರು ನಮಗ್ ಬೇಕಾಗಿರೋದು ಸಿಗೋದಕ್ಕೆ ಸ್ವಲ್ಪ ದುಬಾರಿ ಆಗಿರೋದ್ರಿಂದ ಒಂದೊಂದೇ ಅಮೌಂಟ್ ನ ಕೂಡಿಕೊಬೇಕು. ಅದೇ ದೊಡ್ಡ ಕೆಲಸ. ಅಮೌಂಟ್ ನ ದುಡಿಯೋದು ನಾವು ಮಾಡ್ಬಿಡ್ತೀರಿ, ಇಲ್ಲ ಅಂತಲ್ಲ. ಬಟ್ ಅದನ್ನ ಸೇಫ್ ಝೋನ್ ಅಲ್ಲಿ ನಾವು ಎತ್ತಿಕ್ತಿರಲ್ಲ, ಅದೇ ನಮ್ಗೆ ಸಮಸ್ಯೆ ಆಗುತ್ತೆ. ಆ ಟೈಮಲ್ಲೇ ಈಗಾರ ನಮ್ಗೆ ಐಡಿಯಾಗಳು ಬರೋದು, ಇದ್ರ ಮೇಲೆ ಅದ್ರ ಮೇಲೆ ಅಂತ ಹಾಕೋದು, ಸಜೆಷನ್ಗಳು ಕೊಡ್ತಾ ಇರ್ತಾರೆ, ಎಲ್ಲಾನು ಓಕೆ. ಬಟ್ ಆದ್ರೆ ಒಂದ್ ಹೇಳ್ತೀನಿ ನೋಡ್ರಿ, ಇಲ್ಲಿ ಯಾರೋ ಒಬ್ರು ಹೇಳಿದ್ರು ಅದಕ್ಕೆ ನಾವ್ ಮಾಡಿದ್ರೆ ಇವೆಲ್ಲ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ಅವ್ರ 1000 ಹೇಳಿದ್ರು ನಿರ್ಧಾರ ಕಾರಣ ನಾವೊಬ್ರೆ ಸರಿನಾ. ಇಲ್ಲಿ ತಪ್ಪಾದ್ರೂ ಅದಕ್ಕೆ ನಾವೇ ಜವಾಬ್ದಾರಿ, ಸರಿ ಆದ್ರೂ ಅದಕ್ಕೆ ನಾವೇ ಜವಾಬ್ದಾರಿ. ಯಾವ್ದೇ ಕಾರಣಕ್ಕೂ ನಾವು ಇನ್ನೊಬ್ರ ಮೇಲೆ ನಾವು ಹೇಳಕ್ಕೆ ಹೋಗ್ಬಾರ್ದು. ಆಗಸ್ಟ್ 10 ನಮ್ಮ PM ಮೋದಿ ಅವರು ನಮ್ಮ ಸರ್ಕಾರದಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಈ ವರ್ಷ ದಯವಿಟ್ಟು ಯಾರು ಗೋಲ್ಡ್ ನ ಪರ್ಚೇಸ್ ಮಾಡಿದ್ವಿ. ಇದೇ ಒಂದು ತಿಂಗಳು ಮುಂಚೆ ಹೇಳ್ಬಿಟ್ಟಿದ್ರೆ ನಾನು ಆಲ್ರೆಡಿ ಗೋಲ್ಡ್ ಮಾಡ್ಬಿಡ್ತಿದ್ದೆ. ಸೊ ನನ್ ಟೈಮ್ ಸರಿ ಇಲ್ಲ ಅಂತ ಮತ್ತೆ ನಾನು ಸಮಾಧಾನ ಮಾಡ್ತೀನಿ. ಮತ್ತೆ ನಾನು ಸುಮ್ಮನಾಗ್ಬಿಟ್ಟೆ. ಇವೆಲ್ಲ ಇತ್ತಲ್ಲ, ಇವೆಲ್ಲನೂ ಸೇರಿಸ್ಬಿಟ್ಟು ಒಂದು ಕಂಟೆಂಟ್ ಮಾಡ್ಕೊಂಡು ಇವತ್ತಿನ ಕಂಟೆಂಟ್ ವಿಡಿಯೋ ಮಾಡೋಣ. ಆಕ್ಚುಲಿ ವರ್ಕೌಟ್ ಆದ್ರೆ ವರ್ಕೌಟ್ ಆಗ್ಲಿ ಅಂದ್ರೆ ಆಮೇಲೆ ನೋಡ್ಕೋಣ ಬಿಡು. ಈ ಪಿಕ್ಚರ್ ನಾನಿದ್ರು ಇವೆಲ್ಲ ಅನುಭವ ಆಗಿರೋದು ನನ್ ಸ್ವಂತ ಅನುಭವ. ಇವೆಲ್ಲ ನನ್ ಸ್ವಂತ ಅನುಭವ. ಆದ್ರೆ ಒಂದ್ ಮಾತ್ರ ಹೇಳ್ತಿ, ಪ್ರತಿ ವರ್ಷಕ್ಕೂ ಪ್ರತಿ ಸಲಿಗೂ ನಾನು ಒಂದೊಂದು ಚೇಂಜಸ್ ಮಾಡ್ಕೊಂಡು ಅಪ್ ಡೌನ್ಸ್ ಇವೆಲ್ಲ ಇತ್ತು. ಬಟ್ ಇದ್ರಲ್ಲಿ ನಾವು ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು. ಬಟ್ ಆಗೈತೆ, ಏನೋ ಒಂದು ಆಗೈತೆ, ಒಂದು ಲಾಸ್ ಆಗಿರ್ತೀನಿ, ಎಲ್ಲೊಂದು ಪ್ರಾಫಿಟ್ ಆಗಿರ್ತೀನಿ ಸರಿನಾ. ಬಟ್ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಮ್ಗೆ ಅನ್ಸೋದು ಒಂದೇ ನೋಡ್ರಿ, ಇಷ್ಟೆಲ್ಲ ಮಾಡಿದ್ರ ಒಂದಲ್ಲ ಒಂದು, ಇನ್ ಮುಂದಕ್ಕೆ ಇನ್ನೂ ಏನೇನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಇನ್ ಮುಂದಕ್ಕೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನೋ ಇಲ್ಲ ಇದ್ಕಿನ ಸಣ್ಣದಾಗಿ ಮಾಡ್ತೀನೋ, ಉದ್ದೇಶ ಇಷ್ಟೇ, ಸಂಪಾದನೆ ಮಾಡೋದ್ ಕಲ್ತಿದ್ದೀನಿ ನಾನು. ರಮೇಶ್ ಅರವಿಂದ್ ಸರ್ ಅವರು ಹೇಳಿದ್ರಲ್ಲ ಒಂದು ಯಾವ್ದೋ ಒಂದು ಸ್ಟೇಜ್ ನಲ್ಲಿ ಚೆನ್ನಾಗಿ ಹೇಳಿದ್ರು, ಒಂದು ಅತಿಯಾಗಿ ಸಂಪಾದನೆ ಮಾಡೋದ್ ಕಲೀರಿ, ಇಲ್ಲಾಂದ್ರೆ ಅತಿ ಕಮ್ಮಿ ಖರ್ಚು ಮಾಡೋದನ್ನ, ಆ ತರ ಬುದ್ಧಿವಂತಿಗೆ, ಆ ತರ ಜಾಣ್ಮೆನ ಕಲ್ತ್ಕೊಂಡ್ರಿ ಅಂತ. ಕುರ್ಕುರೆ ತಿನ್ನೋ ದುಡ್ಡಲ್ಲಿ ಎತ್ತಿಕೊಂಡು ಬಂದಿರೋದು. ಅವಾಗ ಬರ್ತಾ ಇತ್ತಲ್ಲ ₹1 ಕುರ್ಕುರೆ ಪ್ಯಾಕೆಟ್ ನ, ಅವಾಗಿನ ಕುಡ್ಕೊಂಡಿರೋ ದುಡ್ಡುಗಳು ಅನ್ಕೊಂಡ್ರು. ಇದೊಂದ್ ಸ್ವಲ್ಪ ಎಕ್ಸಿಟ್ ಆಗಿ ಇದೇ ನನ್ ಪ್ರಾಪರ್ ಕಂಟೆಂಟ್ ಈ ಫಿಲಮ್ಗೆ. ಈ ನಾನೇ ಹೀರೋ. ಮಾರದೆಲ್ಲ ಸುಳ್ಳು, ಕ್ಯಾಮ್ರಾನಂತೂ ಮಾರಲ್ಲ. ಆಗ್ಲಿ ಅದೇನಾಗ್ಬಿಡ್ತದೆ. ಅಮ್ಮಮ್ಮ ಅಂದ್ರೆ ಅಮ್ಮ ಸರಲ್ಲ ಸತ್ತದ ಸಂಪಾದನೆ ಮಾಡ್ತೀನಿ, ಸಾಯ ಅಷ್ಟತ್ರ ಸಂಪಾದನೆ ಮಾಡಲ್ಲ ₹80,000 ನಾನು. ರಂಗ ಅನ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಏನೇನೋ ಮಾಡ್ತಾವನೆ. ಆಕ್ಚುಲಿ ಈ ವಿಡಿಯೋ ಮತ್ತೆ ನಾನು ಸ್ಟಾರ್ಟ್ ಮಾಡೋದಕ್ಕೆ ಅವ್ರೆ ಒಂಥರ ಸ್ಫೂರ್ತಿ ಅನ್ಕೊಳ್ರಿ. ಅವ್ನ್ ನೋಡ್ಬಿಟ್ಟು ನಾನು ನನಗೆ ಏನಾಗೈತ್ ಗುರು, ಎಲ್ಲ ನಮ್ ಹುಡುಗರೆಲ್ಲ ಮತ್ತೆ ಮಾಡಕ್ ನನ್ನ ಅಕ್ಕಪಕ್ಕ ಯಾರು ಇರಲಿಲ್ಲ ಅಂತ ನಾನು ರಸಾಗ್ಬಿಟ್ಟಿದ್ದೆ. ಆಷಾಢದಲ್ಲಿ ವಿಡಿಯೋ ಮಾಡಕ್ ಬಂದಿದ್ರೆ ಅನ್ಬಿಟ್ಟು ಗಾಡಿ ತೋರಿಸ್ತೇನೆ ನಾನಪ್ಪ. ಮಾಡಿರೋದೇ ಲೇಟು ಬರಲೇ ಲೇ ಮಚ್ಚ, ನೀನು ಹಿಂದ್ಗಡೆ ನೋಡ್ತಾ ಇದ್ರೆ ಯಾವ್ದೋ ಹುಡುಗಿನ ಕುಣಿಸ್ಕೊಂಡು ಹೋಗ್ತಾ ಇದೀಯ ಅಂತ. ಮಚ್ಚ ನಿಮ್ಮ ಅಮ್ಮಂಗೆ ಕಳಿಸ್ತೀನಿ ಮಚ್ಚ, ವಾಟ್ಸಪ್ಪಲ್ಲಿ ನಿಮ್ಮ ಅಕ್ಕಂಗೆ ನಿಮ್ಮ ಅಮ್ಮಂಗೆ. ಏ ಬಾರು ಅಣ್ಣ ರೈಡು
ರೈಡು ಗಾಡಿ ಹುಡುಗಿಗೆ ಕೊಟ್ಟು ಗಾಡಿ ಕಳಿಸ್ತಿದ್ಯಾ ಎಲ್ಲ ಟ್ರೈನಿಂಗ್ ಮಾಡ್ತಿದ್ಯಾ ಬಂದಿರೋದೇ ಲೇಟ್ ಮಚ್ಚ, ಅದ್ರಲ್ಲ ನಿಮ್ಮನ್ನೆಲ್ಲ ಲೇಟ್ ಮಾಡ್ತಾನೆ ನೋಡ ಅವನು. ಅವೆಲ್ಲ ಮಾಡ್ತಾನೆ ಸ್ಟ್ರೈಟ್ ಆಗೋ ಬಿಡು ಮಚ್ಚ, ಹೋಗ್ಲಿ ಬಾ. ಆಕ್ಚುಲಿ ನನ್ ಫ್ರೆಂಡ್ ಯಾರೋ ಹೇಳ್ಕೊಂಡ್ ಕೊಟ್ಟಿದ್ರು ಮಚ್ಚ, ಚೆನ್ನಾಗಿ ಹೇಳಿದ್ರು, ದೇವಸ್ಥಾನ ಒಂದ್ ಸುತ್ತ ಹಾಕೊಂಡ್ಬಂದು ನಿಲ್ಸು ಗಾಡಿನ ಅಂತ. ಅಂದ್ರೆ ದೇವ್ರನ್ನ ಒಂದ್ ರೌಂಡ್ ಸುತ್ತದಂಗೆ. ಹೇಳ್ರಿ ಒಂದೇ ಸರಿ ಆಗ್ತಾನೆ ಅವನು. 100 ರೂಪಾಯಿ ಸಬ್ಸ್ಕ್ರೈಬ್ ಹೇಳ್ಬೇಡ್ರಿ, ಕಮ್ಮಿ ಆಗ್ತಾನೆ. ಬಂದಿರೋ ಉದ್ದೇಶ ಏನಂದ್ರೆ ಏನಂದ್ರೆ ಅವನೇ ಇಷ್ಟು ಜನ ಮದ್ವೆ ಆಗ್ದಿರ ಗಂಟೆ ಒಂದ್ ಆಗಲ್ಲ, ಅದಕ್ಕೋಸ್ಕರ ಬೆಳಗೋಸ್ಕರ ಬಂದಿದ್ದೀರಿ. ನಂದು ಮಾತುಕತೆ ಹುಡುಗರು ಮದ್ವೆ ಆಗಲ್ಲ ನಿಂದ ಆಗಲ್ಲ ಅಂತ ಹೇಳ್ಬಿಟ್ರಿ. ನಾನು ಲವ್ ಮಾಡಿಲ್ಲ, ನಾನು ಲೋವೇ ಮಾಡಿಲ್ಲ. ಲವ್ ಮಾಡೋನೆ, ಕಾಲೇಜ್ ಮಾಡೋನೆ, ಮಗ ಹಿಂಗ್ ಹೇಳ್ಕೊಂಡು ಎಲ್ಲಾರು ಮಾಡೋನೆ, ಎಲ್ಲ ನಮ್ಮ ಮೇಲೆ ಹೇಳ್ತಾನೆ. ಸರಿ ಬರೋಣ, ಮತ್ತೆ ಸಿಗೋಣ. ನಾನು ಇಲ್ಲ ಒಂದು 2-3 ಮಾತು. ಎಂತ ವ್ಯೂ ಒಪ್ಸೋ. ನಾನೊಂದು 2 ವಿಡಿಯೋ ಮಾಡಕಮ್ಮ ಇಲ್ಲೇ, ಅದೇನೇ ನಾವು ಒಳ್ಳೆ ಸಖತ್ತಾಗಿತ್ತು ವ್ಯೂ ಮಾತ್ರ. ಕೆರೆ ಅಭಿವೃದ್ಧಿ ಸಖತ್ತಾಗಿ ಅಭಿವೃದ್ಧಿ ಮಾಡೋರು ಮಚ್ಚಿ, ಸಖತ್ ಕ್ಲೀನ್ ಮಾಡೋರಲ್ಲ, ಚೆನ್ನಾಗ್ ಮಾಡೋರ. ಇವೆಲ್ಲ ಮಳೆ ನೀರೇ ಸೇರ್ಕೊಂಡಿರೋದಾ?